ಕಣ್ಣು ಮುಚ್ಚಿ ಒಂದು ಆಳವಾದ ಸಮುದ್ರ ಕಲ್ಪಿಸಿಕೊಳ್ಳಿ. ಆ ಸಮುದ್ರದ ಆಳದಲ್ಲಿ 2 ಮೀನುಗಳು ಈಜಾಡುತ್ತಿವೆ. ಒಂದು ಮೀನು ಭೂತಕಾಲದ ಕಡೆ, ಒಂದು ಮೀನು ಭವಿಷ್ಯದ ಕಡೆ. ಎರಡೂ ಒಟ್ಟಾಗಿ ಈಜಾಡುತ್ತಿವೆ. ಅದೇ ಮೀನ ರಾಶಿ. ಭಾವನೆ ಮತ್ತು ಬುದ್ಧಿ ಎರಡರ ನಡುವೆ ಈಜಾಡುವ ರಾಶಿ. ಕನಸು ಮತ್ತು ವಾಸ್ತವ ಎರಡರ ನಡುವೆ ಬಾಳುವ ರಾಶಿ ಮೀನ ರಾಶಿಯವರೇ. ಈ ಸಂದೇಶ ನಿಮ್ಮ ಕಿವಿಗಾಗಿ ಮಾತ್ರ ಬಂದಿದೆ. ನಿಮ್ಮ ರಾಶಿ ಒಡೆಯ ಗುರು ಮತ್ತು ಕೇತು. ಗುರು ಎಂದರೆ ಜ್ಞಾನ ಮತ್ತು ಭಾಗ್ಯ, ಕೇತು ಎಂದರೆ ಮೋಕ್ಷ ಮತ್ತು ಆಧ್ಯಾತ್ಮಿಕ ಜ್ಞಾನ. ಈ ಹೊತ್ತಿನಲ್ಲಿ ಗುರು ಮತ್ತು ಕೇತು ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹಾಜ್ಞಾನ ಮತ್ತು ಭಾಗ್ಯ ತರಲು ಸಿದ್ಧ ಆಗಿದ್ದಾರೆ. ಆ ಜ್ಞಾನ ಮತ್ತು ಭಾಗ್ಯ ನಿಮ್ಮ ಜೀವನ ಸಂಪೂರ್ಣ ಬದಲಿಸಲಿದೆ. ತಯಾರಾಗಿ ಇರಿ. ಒಂದು ವಿಶೇಷ ವಿನಂತಿ ಇದೆ. ಈ ಕ್ಷಣ ನಿಮ್ಮ ಕಣ್ಣು ಮುಚ್ಚಿ ಮನಸ್ಸಿನ ಅತ್ಯಂತ ಆಳಕ್ಕೆ ಹೋಗಿ. ಅಲ್ಲಿ ನಿಮ್ಮ ಒಂದು ಮನಸ್ಸಿನ ಮಾತು ಇದೆ, ಒಂದು ಬೇಡಿಕೆ ಇದೆ, ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ನಿಮ್ಮ ಇಷ್ಟ ದೇವರ ಮುಂದೆ ಇಟ್ಟು ಆ ದೇವರ ಹೆಸರನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ಶ್ರೀ ವಿಷ್ಣು ಆಗಿರಲಿ, ಲಕ್ಷ್ಮೀ ಮಾತೆ ಆಗಿರಲಿ, ಶ್ರೀರಾಮ ಆಗಿರಲಿ ಅಥವಾ ನಿಮ್ಮ ಕುಲ ದೇವತೆಯಾಗಿರಲಿ. ಆ ಹೆಸರು ಬರೆದ ಕ್ಷಣ ಆ ಭಾವನೆ ತುಂಬಿದ ಪ್ರಾರ್ಥನೆ ಆ ದೇವರ ಕಿವಿ ತಲುಪಲಿದೆ. ಮತ್ತು ಈ ವಿಡಿಯೋ ಹೇಳಲಿರುವ ಎಲ್ಲಾ ಭವಿಷ್ಯ ನಿಮ್ಮ ಜೀವನದಲ್ಲಿ ಸಾಕಾರ ಆಗಲಿದೆ. ದಯವಿಟ್ಟು ಬರೆಯಿರಿ. ಮೀನ ರಾಶಿ. ಈ ರಾಶಿಯ ಒಡೆಯ ಗುರು ಮತ್ತು ಕೇತು. ಗುರು ಎಂದರೆ ಜ್ಞಾನ, ಭಾಗ್ಯ, ಕರುಣೆ ಮತ್ತು ಅನುಗ್ರಹ. ಕೇತು ಎಂದರೆ ಮೋಕ್ಷ, ಆಧ್ಯಾತ್ಮಿಕ ಜ್ಞಾನ ಮತ್ತು ಭೂತ ಕರ್ಮ ಶುದ್ಧಿ. ಮೀನ ರಾಶಿಯವರು ಜಗತ್ತಿನ ಅತ್ಯಂತ ಸಹಾನುಭೂತಿ ಮತ್ತು ಕರುಣೆ ಹೊಂದಿದ ಜನ. ಇತರ ನೋವು ತಮ್ಮ ನೋವಿನಂತೆ ಅನುಭವಿಸುತ್ತಾರೆ. ಇತರ ಸಂತೋಷ ತಮ್ಮ ಸಂತೋಷ ಎಂದು ಭಾವಿಸುತ್ತಾರೆ. ಈ ಆಳಕರುಣೆ ಮತ್ತು ಸಹಾನುಭೂತಿ ನಿಮ್ಮ ಶ್ರೇಷ್ಠ ಗುಣ. ಆದರೆ ಈ ಆಳಭಾವನೆ ಕೆಲವೊಮ್ಮೆ ನಿಮ್ಮನ್ನು ಗಾಯಗೊಳಿಸಿರಬಹುದು. ನೀವು ಸಹಾಯ ಮಾಡಿದ ಜನ ನಿಮ್ಮನ್ನು ಮೋಸ ಮಾಡಿರಬಹುದು. ನಿಮ್ಮ ಮೃದು ಮನಸ್ಸನ್ನು ದುರ್ಬಳಕೆ ಮಾಡಿಕೊಂಡಿರಬಹುದು. ಆ ನೋವು ಈ ಹೊತ್ತಿನಲ್ಲಿ ವಾಸಿ ಆಗಲಿದೆ. ಈ ಹೊತ್ತಿನ ಗ್ರಹ ಸ್ಥಿತಿ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ಮೀನ ರಾಶಿಯ ಮೇಲೆ 144 ವರ್ಷಗಳ ನಂತರ ಒಂದು ಅಪೂರ್ವ ಗ್ರಹ ಸಂಯೋಗ ರಚನೆಯಾಗಿದೆ. ಗುರು ನಿಮ್ಮ ರಾಶಿಗೆ ವಿಶೇಷ ದೃಷ್ಟಿ ಹಾಕಿದ್ದಾನೆ. ಕೇತು ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಗೃತ ಮಾಡುತ್ತಿದ್ದಾನೆ. ಶನಿ ನಿಮ್ಮ ಭೂತ ಕರ್ಮ ಶುದ್ಧ ಮಾಡುತ್ತಿದ್ದಾನೆ. ರಾಹು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ದೊಡ್ಡ ಅವಕಾಶ ತರಲಿದ್ದಾನೆ. ಮಂಗಳ ನಿಮ್ಮ ಕ್ರಿಯಾ ಶಕ್ತಿ ಹೆಚ್ಚಿಸುತ್ತಿದ್ದಾನೆ. ಶುಕ್ರ ನಿಮ್ಮ ಪ್ರೀತಿ ಮತ್ತು ಸೌಂದರ್ಯ ಭಾವ ಬೆಳಗುತ್ತಿದ್ದಾನೆ. ಈ ಎಲ್ಲ ಗ್ರಹಗಳ ಒಟ್ಟು ಶಕ್ತಿ ಮೀನ ರಾಶಿಯ ಮೇಲೆ ಒಂದು ಮಹಾಭಾಗ್ಯ ಯೋಗ ಮತ್ತು ಮೋಕ್ಷ ಯೋಗ ಸೃಷ್ಟಿ ಮಾಡುತ್ತಿದೆ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಮೀನ ರಾಶಿಯವರು ಕೆಲಸದ ಜಾಗದಲ್ಲಿ ಯಾವಾಗಲೂ ಇತರ ಸಹಾಯ ಮಾಡುವ ವ್ಯಕ್ತಿ. ಸಹೋದ್ಯೋಗಿಗಳ ಸಂಕಟ ಕೇಳುವ ಮನಸ್ಸು. ತಂಡವಾಗಿ ಕೆಲಸ ಮಾಡುವ ಸ್ವಭಾವ. ಆ ಕರುಣೆ ಮತ್ತು ಸಹಕಾರ ಗುಣ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನ ಒಂದು ಹೊಸ ಎತ್ತರಕ್ಕೆ ಒಯ್ಯಲಿದೆ. ಕಲೆ, ಸಂಗೀತ, ಆಧ್ಯಾತ್ಮ, ಆರೋಗ್ಯ ಸೇವೆ, ಶಿಕ್ಷಣ ಅಥವಾ ಸಮಾಜ ಸೇವೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೀನ ರಾಶಿಯವರಿಗೆ ಈ ಅವಧಿ ವಿಶೇಷ ಅನುಕೂಲ. ನಿಮ್ಮ ಕರುಣೆ ಮತ್ತು ಸೃಜನಾತ್ಮಕ ಶಕ್ತಿ ಈ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸಲ್ಪಡಲಿದೆ. ಕೆಲಸ ಹುಡುಕುತ್ತಿರುವ ಮೀನ ರಾಶಿಯವರಿಗೆ ಒಂದು ಆಶಾ ತುಂಬಿದ ಮಾತು. ನಿಮ್ಮ ಸಹಾನುಭೂತಿ, ಸೃಜನಾತ್ಮಕ ಮನಸ್ಸು ಮತ್ತು ಅಂತಃಪ್ರಜ್ಞೆ ಈ ಜಗತ್ತಿಗೆ ಅತ್ಯಂತ ಬೇಕಾದ ಗುಣಗಳು. ಆರೋಗ್ಯ ಸೇವೆ, ಶಿಕ್ಷಣ, ಕಲೆ, ಸಂಗೀತ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಹೊಳೆಯಲಿದೆ. ಮುಂದಿನ 9 ದಿನಗಳಲ್ಲಿ ಒಂದು ಮನಸ್ಸಿಗೆ ಹಿತ ಕೊಡುವ ಮತ್ತು ನಿಮ್ಮ ಸ್ವಭಾವಕ್ಕೆ ಒಪ್ಪುವ ಕೆಲಸ ಬರಲಿದೆ. ಆ ಕೆಲಸ ನಿಮ್ಮ ಜೀವನಕ್ಕೆ ಅರ್ಥ ಮತ್ತು ಆನಂದ ಎರಡೂ ಕೊಡಲಿದೆ. ವ್ಯಾಪಾರ ಮಾಡುವ ಮೀನ ರಾಶಿಯವರಿಗೆ ಈ ಅವಧಿ ಒಂದು ಸೃಜನಾತ್ಮಕ ಅವಕಾಶ. ಮೀನ ರಾಶಿಯ ವ್ಯಾಪಾರ ಯಾವಾಗಲೂ ಮನಸ್ಸಿನಿಂದ ಮಾಡುವ ವ್ಯಾಪಾರ. ಕೇವಲ ಹಣಕ್ಕಾಗಿ ಅಲ್ಲ, ಒಂದು ಸಾರ್ಥಕ ಉದ್ದೇಶಕ್ಕಾಗಿ ಮಾಡುವ ವ್ಯಾಪಾರ. ಆ ಮನೋಭಾವ ಈ ಅವಧಿಯಲ್ಲಿ ನಿಮ್ಮ ವ್ಯಾಪಾರ ಒಂದು ಮಹಾ ಬೆಳವಣಿಗೆ ಕಾಣಲಿದೆ. ಆರೋಗ್ಯ ಸೇವೆ, ಆಧ್ಯಾತ್ಮಿಕ ಉತ್ಪನ್ನ, ಕಲೆ, ಸಂಗೀತ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡುವ ಮೀನ ರಾಶಿಯವರಿಗೆ ಈ ಅವಧಿ ಅತ್ಯಂತ ಶ್ರೇಷ್ಠ. ಒಂದು ಹೊಸ ಅಂತಾರಾಷ್ಟ್ರೀಯ ಸಂಪರ್ಕ ಅಥವಾ ಅವಕಾಶ ಬರಲಿದೆ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ಮೀನ ರಾಶಿಯ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆದಿದೆ. ಗುರು ಧನ ಮತ್ತು ಭಾಗ್ಯ ಎರಡರ ಕಾರಕ. ಗುರು ಕೃಪೆ ಇರುವ ಈ ಹೊತ್ತಿನಲ್ಲಿ ಹಣ ಹಲವು ಮಾರ್ಗಗಳಿಂದ ಬರಲಿದೆ. ಒಂದು ಅನಿರೀಕ್ಷಿತ ಧನ ಲಾಭ ಬರಬಹುದು. ಹಳೆಯ ಬಾಕಿ ಹಣ ಮರಳಿ ಬರಬಹುದು. ವಿದೇಶದಿಂದ ಹಣ ಬರಬಹುದು. ಆದರೆ ಒಂದು ಎಚ್ಚರಿಕೆ ಮಾತು ಇದೆ. ಮೀನ ರಾಶಿಯವರು ಉದಾರ ಮನಸ್ಸಿನ ಜನ. ಕೇಳಿದ ಕೂಡಲೇ ಕೊಡುವ ಸ್ವಭಾವ. ಈ ಅವಧಿಯಲ್ಲಿ ಯಾರಿಗಾದರೂ ಹಣ ಕೊಡುವ ಮೊದಲು 2 ಬಾರಿ ಯೋಚಿಸಿ. ಸ್ವಂತಕ್ಕೂ ಉಳಿಸಿ. ಮುಂದಿನ 7 ದಿನಗಳಲ್ಲಿ 3 ಮಹಾ ಘಟನೆಗಳು ನಡೆಯಲಿವೆ. ಮೊದಲ ಕಟ್ಟ. ಮೀನ ರಾಶಿಯ ಜೀವನದಲ್ಲಿ ಒಂದು ಆಳಭಾವನ ಮತ್ತು ಆಧ್ಯಾತ್ಮಿಕ ಜಾಗೃತಿಯಾಗಲಿದೆ. ಎಷ್ಟೋ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ಒಂದು ಅನಿಶ್ಚಿತತೆ ಇದೆ, ಒಂದು ಹುಡುಕಾಟ ಇದೆ. ಮುಂದಿನ 7 ದಿನಗಳಲ್ಲಿ ಆ ಪ್ರಶ್ನೆಗೆ ಉತ್ತರ ಬರಲಿದೆ. ಆ ಅನಿಶ್ಚಿತತೆ ಹೋಗಲಿದೆ. ಆ ಹುಡುಕಾಟ ಮುಗಿಯಲಿದೆ.
ಒಂದು ಆಳ ಆಧ್ಯಾತ್ಮಿಕ ಅನುಭವ ನಿಮ್ಮ ಜೀವನ ದೃಷ್ಟಿ ಸಂಪೂರ್ಣ ಬದಲಿಸಲಿದೆ. ಆ ಅನುಭವಕ್ಕಾಗಿ ಮನಸ್ಸು ತೆರೆದು ಇರಿ. ಎರಡನೇ ಘಟ್ಟ. ಈ ಎರಡನೇ ಘಟನೆ ನಿಮ್ಮ ಸೃಜನಾತ್ಮಕ ಮತ್ತು ಕಲಾ ಜೀವನ ಬದಲಿಸಲಿದೆ. ಮೀನ ರಾಶಿಯವರಿಗೆ ಕಲೆ, ಸಂಗೀತ, ಬರವಣಿಗೆ ಅಥವಾ ಸೃಜನಾತ್ಮಕ ಕ್ಷೇತ್ರ ಸ್ವಾಭಾವಿಕ. ಮನಸ್ಸಿನ ಭಾವನೆ ಕಲೆ ಮೂಲಕ ಹೊರಹಾಕುವ ಶಕ್ತಿ ಇರುತ್ತದೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಸೃಜನಾತ್ಮಕ ಶಕ್ತಿ ಒಂದು ಹೊಸ ಅಭಿವ್ಯಕ್ತಿ ಪಡೆಯಲಿದೆ. ನಿಮ್ಮ ಕಲೆ ಅಥವಾ ಸೃಜನಾತ್ಮಕ ಕೆಲಸ ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸಲ್ಪಡಲಿದೆ. ಅದು ಒಂದು ಪ್ರಶಸ್ತಿ ಆಗಬಹುದು, ಒಂದು ದೊಡ್ಡ ಪ್ರೇಕ್ಷಕ ವರ್ಗ ಆಗಬಹುದು, ಅಥವಾ ಒಂದು ಮಹತ್ವದ ಸಂಪರ್ಕ ಬರಬಹುದು. ನಿಮ್ಮ ಸೃಜನಾತ್ಮಕ ಶಕ್ತಿ ಈ ಜಗತ್ತಿಗೆ ಬೆಳಕು ಕೊಡಲಿದೆ. ಮೂರನೇ ಘಟ್ಟ. ಮೂರನೇ ಘಟನೆ ನಿಮ್ಮ ಭೂತ, ಕರ್ಮ ಮತ್ತು ಸಂಬಂಧ ಬದಲಿಸಲಿದೆ. ಮೀನ ರಾಶಿಯವರ ಜೀವನದಲ್ಲಿ ಒಂದು ಹಳೆಯ ನೋವು ಅಥವಾ ಒಂದು ಹಳೆಯ ಸಂಬಂಧ ಇರಬಹುದು. ಒಂದು ಮನಸ್ಸಿನ ಹೊರೆ ಇರಬಹುದು. ಮುಂದಿನ 14 ದಿನಗಳಲ್ಲಿ ಆ ಹಳೆಯ ನೋವು ಗುಣ ಆಗಲಿದೆ. ಆ ಮನಸ್ಸಿನ ಹೊರೆ ಇಳಿಯಲಿದೆ. ಕ್ಷಮಿಸಿ, ಮರೆಯಿರಿ, ಮುಂದೆ ಹೋಗಿ. ಆ ಕ್ಷಮೆ ನಿಮ್ಮನ್ನು ಮುಕ್ತ ಮಾಡಲಿದೆ ಮತ್ತು ಆ ಮುಕ್ತಿ ನಿಮ್ಮ ಜೀವನ ಒಂದು ಹೊಸ ಬೆಳಕಿನಲ್ಲಿ ತೊಳೆಯಲಿದೆ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಮಾತನಾಡೋಣ. ಮೀನ ರಾಶಿಯ ಪ್ರೀತಿ ಸಾಗರದಷ್ಟು ಆಳ, ಆಶದಷ್ಟು ವಿಸ್ತಾರ. ಸಂಗಾತಿಗಾಗಿ ಎಲ್ಲ ಕೊಡಬಲ್ಲ ಪ್ರೀತಿ. ಆದರೆ ಆ ಆಳ ಪ್ರೀತಿ ಕೆಲವೊಮ್ಮೆ ನಿಮ್ಮನ್ನು ಗಾಯಗೊಳಿಸಿರಬಹುದು. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ ಅಷ್ಟು ಮರಳಿ ಬರಲಿಲ್ಲ ಎಂಬ ನೋವು ಇದ್ದಿರಬಹುದು. ಆ ನೋವು ಈ ಹೊತ್ತಿನಲ್ಲಿ ಗುಣ ಆಗಲಿದೆ. ಶುಕ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಸಂಬಂಧ ಭಾವ ಬೆಳಗುತ್ತಿದ್ದಾರೆ. ಒಂಟಿಯಾಗಿ ಇರುವ ಮೀನ ರಾಶಿಯವರ ಜೀವನಕ್ಕೆ ಒಬ್ಬ ಕಾವ್ಯಾತ್ಮಕ ಮತ್ತು ಆಧ್ಯಾತ್ಮಿಕ ಸ್ವಭಾವದ ವ್ಯಕ್ತಿ ಬರಲಿದ್ದಾರೆ. ಅವರು ನಿಮ್ಮ ಆಳಭಾವನೆ ಅರ್ಥ ಮಾಡಿಕೊಳ್ಳಬಲ್ಲ ಅಪರೂಪದ ವ್ಯಕ್ತಿಯಾಗಿರಲಿದ್ದಾರೆ. ವಿವಾಹ ಯೋಗ ಬಗ್ಗೆ ಹೇಳಬೇಕಾದರೆ, ಮೀನ ರಾಶಿಯಲ್ಲಿ ಮದುವೆ ಕಾಯುತ್ತಿರುವವರಿಗೆ ಗ್ರಹ ಸ್ಥಿತಿ ಅತ್ಯಂತ ಅನುಕೂಲ. ಒಂದು ಕಾವ್ಯಾತ್ಮಕ, ಸಂವೇದನಶೀಲ ಮತ್ತು ಆಧ್ಯಾತ್ಮಿಕ ಮನಸ್ಸಿನ ಸಂಗಾತಿ ಬರಲಿದ್ದಾರೆ. ಆ ಸಂಬಂಧ ಒಂದು ಪ್ರಣಯ ಕವಿತೆಯಂತೆ ಇರಲಿದೆ. ಮದುವೆ ಆಗಿರುವ ದಂಪತಿಗಳಿಗೆ ಹೇಳಬೇಕಾದರೆ, ಸಂಗಾತಿ ಜೊತೆ ಒಂದು ಆಳ ಭಾವನಾ ಸಂಭಾಷಣೆ ಮಾಡಿ. ನಿಮ್ಮ ಒಳ ಮನಸ್ಸು ಹೇಳಿ, ಅವರ ಒಳ ಮನಸ್ಸು ಕೇಳಿ. ಆ ಸಂಭಾಷಣೆ ನಿಮ್ಮ ದಾಂಪತ್ಯ ಒಂದು ಹೊಸ ಆಳ ತಲುಪಿಸಲಿದೆ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ಮೀನ ರಾಶಿಯ 4ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆಯುತ್ತಿದೆ. ಮನೆ ಮಂದಿ ಜೊತೆ ಸಂಬಂಧ ಆಳ ಮತ್ತು ಮಧುರ ಆಗಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ಮತ್ತು ಶಾಂತಿ ತುಂಬಿದ ವಾತಾವರಣ ಸೃಷ್ಟಿ ಆಗಲಿದೆ. ಮಕ್ಕಳ ಕಲೆ ಅಥವಾ ಸೃಜನಾತ್ಮಕ ಪ್ರತಿಭೆ ಅರಳಲಿದೆ. ಮೀನ ರಾಶಿಯವರ ಮನೆ ಯಾವಾಗಲೂ ಒಂದು ಭಾವನಾ ಆಶ್ರಯ. ಆ ಆಶ್ರಯ ಈ ಅವಧಿಯಲ್ಲಿ ಮತ್ತಷ್ಟು ಸಮೃದ್ಧ ಮತ್ತು ಸಂತೋಷ ಆಗಲಿದೆ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ಮೀನ ರಾಶಿಯ ಮೇಲೆ ಕಾಲು ಮತ್ತು ನಿದ್ರೆ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರ ಇರಲಿ. ಸಾಕಷ್ಟು ನಿದ್ರೆ ತೆಗೆದುಕೊಳ್ಳಿ. ಮೀನ ರಾಶಿಯವರು ಮನಸ್ಸಿನ ಭಾವನೆ ದೇಹ ಮೇಲೆ ಹೆಚ್ಚು ಪರಿಣಾಮ ಮಾಡುತ್ತದೆ. ಮಾನಸಿಕ ಶಾಂತಿ ಇದ್ದಾಗ ದೈಹಿಕ ಆರೋಗ್ಯ ಸಹ ಉತ್ತಮ ಆಗುತ್ತದೆ. ಧ್ಯಾನ ಮಾಡಿ, ಶಾಂತ ಸಂಗೀತ ಕೇಳಿ, ನೀರಿನ ಬಳಿ ಸಮಯ ಕಳೆಯಿರಿ. ಮೀನ ರಾಶಿಗೆ ನೀರು ಅತ್ಯಂತ ಚಿಕಿತ್ಸಕ. ಸಮುದ್ರ ಅಥವಾ ನದಿ ದಡದಲ್ಲಿ ಕೂತು ಧ್ಯಾನ ಮಾಡಿ. ಅದು ನಿಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ಶುದ್ಧ ಮಾಡಲಿದೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದರೆ, ಮೀನ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ಬಹಳ ಅನುಕೂಲ. ನಿಮ್ಮ ಸೃಜನಾತ್ಮಕ ಮತ್ತು ಭಾವನಾ ಬುದ್ಧಿ ಈ ಅವಧಿಯಲ್ಲಿ ಅದ್ಭುತ ಫಲ ಕೊಡಲಿದೆ. ಕಲೆ, ಸಂಗೀತ, ಸಾಹಿತ್ಯ, ಮನೋವಿಜ್ಞಾನ ಅಥವಾ ಆಧ್ಯಾತ್ಮ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿ ವಿಶೇಷ. ಒಂದು ಸೃಜನಾತ್ಮಕ ಯೋಜನೆ ಅಥವಾ ಪ್ರಬಂಧ ಈ ಅವಧಿಯಲ್ಲಿ ಉತ್ಕೃಷ್ಟ ಫಲ ಕೊಡಲಿದೆ. ಪ್ರಾಧ್ಯಾಪಕರ ಗಮನ ಮತ್ತು ಗೌರವ ಸಿಗಲಿದೆ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ಮೀನ ರಾಶಿ ಗುರು ಮತ್ತು ಕೇತು ಒಡೆಯ ರಾಶಿ. ಈ ರಾಶಿ ಜ್ಯೋತಿಷ್ಯ ಚಕ್ರದ ಕೊನೆ ರಾಶಿ, ಮೋಕ್ಷ ಮತ್ತು ಆಧ್ಯಾತ್ಮಿಕ ಜ್ಞಾನದ ರಾಶಿ. ಆದ್ದರಿಂದ ಮೀನ ರಾಶಿಯವರಿಗೆ ಭಕ್ತಿ ಮಾರ್ಗ ಮತ್ತು ಸಮರ್ಪಣಾ ಮಾರ್ಗ ಉತ್ತಮ ಆಧ್ಯಾತ್ಮಿಕ ಮಾರ್ಗ. ಶ್ರೀ ವಿಷ್ಣು, ಲಕ್ಷ್ಮೀ ಮಾತೆ, ಶ್ರೀರಾಮ ಮತ್ತು ಗುರು ದತ್ತಾತ್ರೇಯ ಮೀನ ರಾಶಿಗೆ ಬಹಳ ಅನುಕೂಲ. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ, ಲಕ್ಷ್ಮೀ ಅಷ್ಟೋತ್ತರ ಪಠಿಸಿ, ಶ್ರೀರಾಮಚರಿತ ಮಾನಸ ಓದಿ. ಅದು ನಿಮ್ಮ ಆತ್ಮ ಶಾಂತಿ ಮತ್ತು ಮನಸ್ಸಿನ ಮುಕ್ತಿ ಎರಡನ್ನೂ ಕೊಡಲಿದೆ. ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಗುರುಗ್ರಹ ಶಾಂತಿಗಾಗಿ ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ, ಹಳದಿ ಬೇಳೆ ದಾನ ಮಾಡಿ, ವಿಷ್ಣು ಸಹಸ್ರನಾಮ ಪಠಿಸಿ. ಕೇತು ಶಾಂತಿಗಾಗಿ ಗಣಪತಿ ಪೂಜೆ ಮಾಡಿ ಮತ್ತು ಕೇತು ಮಂತ್ರ ಜಪಿಸಿ. ಶನಿ ಶಾಂತಿಗಾಗಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ರಾಹು ಶಾಂತಿಗಾಗಿ ದುರ್ಗಾ ಅಷ್ಟೋತ್ತರ ಪಠಿಸಿ. ಮಂಗಳ ಶಾಂತಿಗಾಗಿ ಮಂಗಳವಾರ ಹನುಮಂತ ದೇವಸ್ಥಾನಕ್ಕೆ ಹೋಗಿ. ಪ್ರತಿದಿನ ಬೆಳಿಗ್ಗೆ 10 ನಿಮಿಷ ನಿಮ್ಮ ಇಷ್ಟ ದೇವರ ಧ್ಯಾನ ಮಾಡಿ. ಸಂಜೆ ದೇವರ ಮುಂದೆ ಆರತಿ ಮಾಡಿ. ಅದು ನಿಮ್ಮ ಮನೆ ಮತ್ತು ಮನಸ್ಸು ಎರಡನ್ನೂ ಬೆಳಗಲಿದೆ. ಮೀನ ರಾಶಿ ಮತ್ತು ಈ ಜಗತ್ತಿನ ರಹಸ್ಯ ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ಮೀನ ರಾಶಿ ಜ್ಯೋತಿಷ್ಯ ಚಕ್ರದ ಅಂತಿಮ ರಾಶಿ. ಇಲ್ಲಿ ಎಲ್ಲ ರಾಶಿಗಳ ಜ್ಞಾನ ಮತ್ತು ಅನುಭವ ಒಟ್ಟಾಗಿದೆ.
ಆದ್ದರಿಂದ ಮೀನರಾಶಿಯವರಿಗೆ ಒಂದು ಜನ್ಮದ ಜ್ಞಾನ ಅಲ್ಲ, ಅನೇಕ ಜನ್ಮಗಳ ಆತ್ಮಜ್ಞಾನ ಇರುತ್ತದೆ. ಆ ಆಳಜ್ಞಾನ ಈ ಅವಧಿಯಲ್ಲಿ ಜಾಗೃತ ಆಗಲಿದೆ. ನಿಮ್ಮ ಅಂತಃಪ್ರಜ್ಞೆ ಮೇಲೆ ನಂಬಿಕೆ ಇಡಿ. ನಿಮ್ಮ ಮನಸ್ಸಿನ ಆಳದಿಂದ ಬರುವ ಮಾತು ಕೇಳಿ. ಅದು ನಿಮ್ಮನ್ನು ಎಂದಿಗೂ ತಪ್ಪು ದಾರಿ ತೋರಿಸಲಾರದು. ಮೀನರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಹೃದಯ ತುಂಬಿದ ಮಾತು ಹೇಳಬೇಕಿದೆ. ನೀವು ಈ ಜಗತ್ತಿನ ಅತ್ಯಂತ ಸಂವೇದನಶೀಲ ಮತ್ತು ಕರುಣಾಮಯ ಜನ. ನಿಮ್ಮ ಭಾವನೆ ಈ ಜಗತ್ತನ್ನು ಮಾನವೀಯ ಮಾಡುತ್ತದೆ. ನಿಮ್ಮ ಕಲೆ ಮತ್ತು ಸೃಜನಶೀಲತೆ ಜಗತ್ತನ್ನು ಸುಂದರ ಮಾಡುತ್ತದೆ. ನಿಮ್ಮ ಪ್ರೀತಿ ಮತ್ತು ಕರುಣೆ ಜಗತ್ತನ್ನು ಒಂದು ಒಳ್ಳೆಯ ಜಾಗ ಮಾಡುತ್ತದೆ. ಭಗವಂತ ನಿಮ್ಮ ಜೊತೆ ಇದ್ದಾನೆ. ಗ್ರಹಗಳು ನಿಮ್ಮ ಪರ ನಿಂತಿವೆ. ನಿಮ್ಮ ಕನಸು ಸಾಕಾರ ಆಗಲಿದೆ. ನಿಮ್ಮ ಪ್ರೀತಿ ಮರಳಿ ಬರಲಿದೆ. ನಿಮ್ಮ ಆತ್ಮ ಶಾಂತಿ ಕಾಣಲಿದೆ. ನಿಮ್ಮ ಜೀವನ ಒಂದು ಮಹಾಕಾವ್ಯ ಆಗಲಿದೆ. ಮುಂದಿನ ವಿಡಿಯೋದಲ್ಲಿ ಮೀನರಾಶಿಯ ಇನ್ನಷ್ಟು ರಹಸ್ಯ ಭವಿಷ್ಯ ಹೇಳಲಿದ್ದೇನೆ. ಚಾನಲ್ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಬರೆಯಿರಿ. ಎಲ್ಲ ಮೀನರಾಶಿ ವೀಕ್ಷಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಓಂ ನಮಃ ಶಿವಾಯ. ಜೈ ಶ್ರೀ ಹರಿ. ಜೈ ಲಕ್ಷ್ಮೀ ಮಾತೆ. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ.